ವೀಕ್ಷಕರೇ, ದಿ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ. ನಾನು ವಿಜಯ್ ಜನಳ್ಳಿ. ಬೆಂಗಳೂರು ನಗರದಲ್ಲಿ ಫ್ಲೆಕ್ಸು, ಅನಧಿಕೃತ ಫ್ಲೆಕ್ಸು ಮತ್ತು ಬ್ಯಾನರ್ಗಳ ಹಾವಳಿ ಸಾಕಷ್ಟು ಹೆಚ್ಚಾಗಿರುವಂಥದ್ದು. ಈ ಸಂಬಂಧಪಟ್ಟಂತೆ ಖುದ್ದು ಬೆಂಗಳೂರು ಉಸ್ತುವಾರಿ ಸಚಿವರಾಗಿರುವಂತಹ ಉಪಮುಖ್ಯಮಂತ್ರಿ ಆಗಿರುವಂಥ ಡಿ ಕೆ ಶಿವಕುಮಾರ್ ಅವರು ಕಳೆದ ಸುಮಾರು ಒಂದು ತಿಂಗಳ ಹಿಂದೆ ಅಧಿಕೃತವಾಗಿ ಸಭೆಯನ್ನು ನಡೆಸಿ ಒಂದು ಹೇಳಿಕೆಯನ್ನು ಕೊಟ್ಟರು, ಆದೇಶವನ್ನು ಮಾಡಿದ್ರು. ಯಾವುದೇ ಕಾರಣಕ್ಕೂ ಬೆಂಗಳೂರು ನಗರದಲ್ಲಿ ಇನ್ನು ಮುಂದೆ ಫ್ಲೆಕ್ಸ್ ಬ್ಯಾನರ್ಸ್ ಇರಬಾರ್ದು, ನನ್ನ ಹೆಸರಿನ ಫ್ಲೆಕ್ಸ್ ಬ್ಯಾನರ್ಸ್ ಇದ್ದರೂ ಕೂಡ ನೀವು ದಂಡ ಹಾಕಬೇಕು, ಅದು ಹೆಚ್ಚುವರಿ ದಂಡ ಹಾಕಬೇಕು ಅನ್ನುವಂಥ ಸೂಚನೆಯನ್ನು ಕೊಟ್ಟರು, ಎಚ್ಚರಿಕೆಯನ್ನು ಕೊಟ್ಟಿರುವಂಥದ್ದು. ಆದರೆ ದುರ್ದೈವ ಅಂತಂದರೆ ಬೆಂಗಳೂರು ನಗರದಲ್ಲಿ ಜನಸಾಮಾನ್ಯರಿಗೊಂದು ಕಾನೂನು, ಸಚಿವರಿಗೊಂದು ಕಾನೂನು ಅನ್ನುವಂಥ ರೀತಿಯಲ್ಲಿ ಆಗಿರುವಂಥದ್ದು. ಬೆಂಗಳೂರು ನಗರದಲ್ಲಿ ಉಪಮುಖ್ಯಮಂತ್ರಿ ಮತ್ತು ಬೆಂಗಳೂರು ಉಸ್ತುವಾರಿ ಸಚಿವರು ಡಿ ಕೆ ಶಿವಕುಮಾರ್ ಆದೇಶ ಕೊಟ್ಟರೂ ಕೂಡ ಯಾವುದು ಕೂಡ ಪಾಲನೆ ಆಗ್ತಾ ಇಲ್ಲ. ನನ್ನ ಜೊತೆ ಕ್ಯಾಮ್ರಾಮನ್ ರಘು RD ಇದ್ದಾರೆ. ಇದ್ರ ಬಗ್ಗೆ ಒಂದಷ್ಟು ವರದಿ ಮಾಡ್ತಾ ಹೋಗ್ತೀನಿ. ನೋಡ್ತಾ ಇರುವಂಥದ್ದು ಇದು ಡಾಕ್ಟರ್ SC ಮಹದೇವಪ್ಪ ಅವರ ನಿವಾಸದ ಇರುವಂಥದ್ದು. ಅಲ್ಲಿ ಬರ್ತ್ಡೇ ಆಗಿರುವಂಥದ್ದು. ಕಳೆದ 2-3 ದಿನಗಳಿಂದ ಅವರ ಒಂದು ಬ್ಯಾನರನ್ನು ರಾರಾಜಿಸ್ತಾ ಇರುವಂಥದ್ದು. ಒಂದಲ್ಲ, ಸಾಕಷ್ಟು ಬ್ಯಾನರ್ಗಳಿರುವಂಥದ್ದು ನೋಡ್ತಾ ಇರುವಂಥದ್ದು. ಇದು ಕೂಡ ನೋಡಿ, ಅಲ್ಲಿ ಹಾಕಿದ್ರಲ್ಲ ದೊಡ್ಡ ದೊಡ್ಡ ಬ್ಯಾನರ್ಸು, ಸಚಿವರ ಮನೆಯ ಮುಂದೆ ಈ ರೀತಿ ದೊಡ್ಡ ದೊಡ್ಡ ಬ್ಯಾನರ್ಗಳು ಹಾಕಿರುವಂಥದ್ದು. ಹುಟ್ಟು ಹಬ್ಬದ ಶುಭಾಶಯಗಳಿಗೆ ಸಂಬಂಧಪಟ್ಟಂತೆ ಕೋರುವಂಥ ನಿಟ್ಟಿನಲ್ಲಿ ಮನೆ ಒಳಗಡೆ ಏನು ಬೇಕಾದ್ರೂ ಮಾಡ್ಕೊಂಡ್ಲಿ, ಹೊರಗಡೆ ಈ ರೀತಿ ಬ್ಯಾನರ್ ಹಾಕುವಂಥದ್ದು ಅನ್ನುವಂಥದ್ದು ಪ್ರಶ್ನೆ ಇರುವಂಥದ್ದು. ನೋಡ್ತಾ ಇರುವಂಥದ್ದು ನೋಡಿ, ಬ್ಯಾನರ್ಸನ್ನು ಕೂಡ ಹಾಕಿರುವಂಥದ್ದು, ದೊಡ್ಡ ದೊಡ್ಡ ಬ್ಯಾನರ್ಸು. ಇದು ಮೊನ್ನೆ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರಲ್ವ, ಅಂದರೆ ಯಾರು ಕೂಡ ಬ್ಯಾನರ್ ಹಾಕಬಾರ್ದು, ಹಾಕಿದ್ರೆ ಫೈನ್ ಹಾಕ್ತೀವಿ ಅಂತ, ಅದರ ವ್ಯಾಪ್ತಿಗೆ ಇದು ಕೂಡ ಬರುವಂಥದ್ದು. ಇದು ಕೇವಲ ಇದು ಒಂದೇ ಅಂತಲ್ಲ, ಸಾಕಷ್ಟು ನೋಡ್ತಾ ಇರುವಂಥದ್ದು. ಮತ್ತು ಇಲ್ಲಿ ಬ್ಯಾನರಲ್ಲಿ ಯಾವ ರೀತಿ ನೀವು ಕ್ರಮ ಕೈಗೊಳ್ಳು ಬಂದರೆ, ಯಾರ್ಯಾರು ಹೆಸರು ಹಾಕಿರ್ತಾರಲ್ಲ ಅದು ಶುಭಾಶಯ ಕೋರೋದು. ನೋಡಿ, ಈಗ ಕಾಂಗ್ರೆಸ್ ಮುಖಂಡರು ಶುಭಾಶಯ ಕೋರುವರು, ಕಾಂಗ್ರೆಸ್ ಮುಖಂಡರು ನಟರಾಜ್ ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರ ಹಾಕಿದ್ದಾರೆ. ಯಾರು ಶುಭ ಕೋರ್ತಾರಲ್ಲ ಅವರಿಗೆ ಒಂದು ಫೈನ್ ಹಾಕುವಂಥದ್ದು, ಅವರಿಗೆ ಒಂದು ದಂಡ ಹಾಕುವಂಥದ್ದು ತೀರ್ಮಾನ ಕೈಗೊಂಡಿರುವಂಥ ಸರ್ಕಾರ. ಆದರೆ ಇಲ್ಲಿ ಬ್ಯಾನರ್ಸ್ ಹಾಕಿದ್ದಾರೆ. ಹಂಗಾರೆ ಇದಕ್ಕೆ ಈ ಕಡೆ ಯಾರು ಕೂಡ ನೀವು ಗಮನಿಸೋದಿಲ್ವಾ? ನೋಡ್ತಾ ಇರುವಂಥದ್ದು. ಮತ್ತು ಮಹದೇವಪ್ಪ ಮತ್ತು ಅವರಿಗೆ ಶುಭ ಕೋರರು ಅಂತ ಕೂಡ ಹಾಕಿರುವಂಥದ್ದು. ಈ ರೀತಿ ಬ್ಯಾನರ್ಸ್ಗಳು ಕೂಡ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ರಾರಾಜಿಸ್ತಾ ಇರುವಂಥದ್ದು. ಸಚಿವರ ಮನೆಯ ಮುಂದೆನೇ ಕೂಡ ಈ ರೀತಿ ಬ್ಯಾನರ್ಗಳು ರಾರಾಜಿಸ್ತಾ ಇರುವಂಥದ್ದು. ಸಮಾಜ ಕಲ್ಯಾಣ ಸಚಿವರಂತ SC ಮಹದೇವಪ್ಪ ಅವರ ಮನೆ ಮುಂದೆ. ವೀಕ್ಷಕರೇ, ಇದು ಕೇವಲ ಇಷ್ಟೇ ಅಂತಲ್ಲ, ಇದು VVIPಗಳು ಓಡಾಡುವಂಥ ರಸ್ತೆ, ಅಂದರೆ ಹತ್ರ ಇರುವಂಥ ಜಾಗಗಳು, ಮತ್ತು ಇಲ್ಲೇ ಮುಖ್ಯಮಂತ್ರಿ ಮನೆ ಇರುವಂಥದ್ದು, ಇದೆಲ್ಲ ಕೂಡ ಇರುವಂಥದ್ದು. ಈ ಸಚಿವರ ಮನೆ ಮುಂದೆ ಇಷ್ಟೊಂದು ಬ್ಯಾನರ್ಗಳು ರಾರಾಜಿಸ್ತಾ ಇರುವಂಥದ್ದು. ಇದೆಲ್ಲವೂ ಕೂಡ ಡಿ ಕೆ ಶಿವಕುಮಾರ್ ಅವರು ಹೇಳಿದ ರೀತಿಯಲ್ಲಿ ಮತ್ತು ಅಧಿಕಾರಿಗಳ ಸಭೆಯ ಬಳಿಕ ಮಾತಾಡಿರುವಂಥ ರೀತಿಯಲ್ಲಿ ಇವ್ಯಾವೂ ಕೂಡ ಬ್ಯಾನರ್ಗಳು ಹಾಕುವಂಥದ್ದಿಲ್ಲ. 2-3 ದಿನಗಳಿಂದ ಈ ರೀತಿ ಹಾಕಿರುವಂಥದ್ದು. ಮತ್ತು ಕ್ರಮ ಯಾವ ಕೈಗೊಳ್ತಾರೆ ಅಂತ ನಾನು ಇನ್ನೊಂದಷ್ಟು ಮುಂದೆ ನಾನು ಮಾತಾಡ್ತಾ ಹೋಗ್ತೀನಿ. ಬನ್ನಿ, ಇನ್ನೊಂದಷ್ಟು ಈ ರೀತಿ ಬ್ಯಾನರ್ಗಳು ಎಲ್ಲೆಲ್ಲಿ ಇದೆ ಅನ್ನೋದನ್ನು ನಾವು ತೋರಿಸ್ತಾ ಹೋಗ್ತೀನಿ. ಬನ್ನಿ, ನಾನೀಗ ರೇಸ್ ಕೋರ್ಸ್ ಮುಖ್ಯ ರಸ್ತೆಯಲ್ಲಿದ್ದೇನೆ. ಬ್ಯಾನರ್ಸು ಮತ್ತು ಬಂಟಿಂಗ್ಸು ಮತ್ತು ಏನು ಪೋಸ್ಟರ್ಸ್ ಇದೆ ಅಲ್ವಾ, ಅನಧಿಕೃತವಾಗಿ ಆಗ್ತಾ ಇರುವಂಥದ್ದು ನೋಡ್ತಾ ಇರುವಂಥದ್ದು. ಎಷ್ಟರ ಮಟ್ಟಿಗೆ ಬ್ಯಾನರ್ಸ್ ಮೆತ್ತಿದ್ದಾರೆ ಅಂತಂದರೆ, ಇದು ತುಂಬ ಮತ್ತು ಇಂಟ್ರೆಸ್ಟಿಂಗ್ ವಿಚಾರ ಅಂತಂದರೆ, ಕುತೂಹಲ ವಿಚಾರ ಅಂತಂದರೆ, ಇದು ಅಂತಾರಾಷ್ಟ್ರೀಯ ಪರ್ಯಾಯ ವ್ಯಾಜ್ಯ ಪರಿಹಾರ ಕೇಂದ್ರ ಕರ್ನಾಟಕ ನ್ಯಾಯಾಂಗ ಅಕಾಡೆಮಿ ಪ್ರಿಮಿಸಸ್ ಆವರಣ. ಆ ಆವರಣದಲ್ಲಿರುವಂತಹ ಗೋಡೆಗೇನೆ ಡಾಕ್ಟರ್ SC ಮಹದೇವಪ್ಪ ಅವರಿಗೆ ಹುಟ್ಟುಹಬ್ಬದ ಶುಭಾಶಯ ಕೋರುವರು ಸುನಿಲ್ ಬೋಸ್ ಅಭಿಮಾನಿಗಳ ಬಳಗ ಅಂತ ನೇರವಾಗಿ ಪೋಸ್ಟರ್ಸನ್ನು ಮೆತ್ತಿದ್ದಾರೆ. ಯಾರು ಕ್ರಮ ಕೈಗೊಳ್ಳಲ್ವ? ಹಂಗಾದರೆ ಜನಸಾಮಾನ್ಯರಿಗೊಂದು ಕಾನೂನು, ಇವ್ರಿಗೊಂದು ಕಾನೂನು ಅನ್ನುವಂಥ ರೀತಿಯಲ್ಲಿ ಕೂಡ ಇರುವಂಥದ್ದು. ಮತ್ತು ಇದಕ್ಕೆ ಯಾರಿಗೂ ಕೂಡ ಅನುಮತಿ ಬೇಕಾಗಿಲ್ಲ. ಅಂದರೆ ಖುದ್ದು ಉಪಮುಖ್ಯಮಂತ್ರಿಗಳು ಹೇಳಿದ ರೀತಿಯಲ್ಲಿ ಅವ್ರು ಎಷ್ಟರ ಮಟ್ಟಿಗೆ ಹೇಳಿದ್ರೆ, ನನ್ನ ಬರ್ತ್ಡೇಗೂ ಕೂಡ ಯಾರು ಕೂಡ ಶುಭಾಶಯಗಳ ಫ್ಲೆಕ್ಸು ಬ್ಯಾನರ್ಸ್ ಹಾಕ್ಬಾರ್ದು, ಹಾಕಿದ್ರೆ ನೀವು ಕ್ರಮವನ್ನು ಕೈಗೊಳ್ಳಿ ಅಂತ ನೇರವಾಗಿ ಎಚ್ಚರಿಕೆಯನ್ನು ಕೊಟ್ಟಿರುವಂಥದ್ದು. ಅಷ್ಟಾದರೂ ಕೂಡ ಸಚಿವರ ಬೆಂಬಲಿಗರು ನೋಡಿ ಈ ರೀತಿ ಆಗ್ತಾ ಇರುವಂಥದ್ದು. ಕಠಿಣ ಕ್ರಮ ಕೈಗೊಂಡ್ರೆ ಬುದ್ಧಿ ಬರುತ್ತೆ ಅನ್ನುವಂಥದ್ದು. ಇದು ಕೇವಲ ಇಷ್ಟೇ ಅಲ್ಲ, ಇಡೀ ನಗರಾದ್ಯಂತ ಎಲ್ಲ ಕಡೆ ಇರುವಂಥದ್ದು. ಅಧಿಕಾರಿಗಳು ಕೂಡ ಫ್ಲೆಕ್ಸ್ಗಳನ್ನು ತೆಗಿತಾ ಹೋಗ್ತಾ ಇದ್ದಾರೆ. ಆದರೆ ಎಷ್ಟರ ಮಟ್ಟಿಗೆ ಇದು ಸಚಿವರೇ ಹಾಕಿದ್ದಾರೆ, ಸಚಿವರ ಬೆಂಬಲಿಗರು ಹಾಕಿದ್ದಾರೆ ಅಂತ ಸುಮ್ಮನೆ ಬಿಟ್ಟಿದ್ದಾರಾ ಅನ್ನುವಂಥದ್ದು ಗೊತ್ತಿಲ್ಲ. 2-3-4 ದಿನಗಳಿಂದ ಇದೇ ರೀತಿ ಇರುವಂಥದ್ದು ಫ್ಲೆಕ್ಸ್ಗಳು. ಮತ್ತು ನೋಡ್ತಾ ಇರುವಂಥದ್ದು, ಅಲ್ಲೂ ಕೂಡ ಇದೇ ರೀತಿ ಶುಭಾಶಯಗಳು ಕೋರುವಂಥ ದೊಡ್ಡ ದೊಡ್ಡ ಫ್ಲೆಕ್ಸ್ಗಳನ್ನು ಹಾಕಿದ್ರು. ಆದರೆ ಅದನ್ನು ಅರ್ಧ ಹಾಕಿದ್ದಾರೆ. ಅದು ಯಾರು ಕ್ರಮ ಕೈಗೊಂಡ್ರು ಏನು ಅನ್ನೋದು ಕೂಡ ಗೊತ್ತಿಲ್ಲ. ಆ ರೀತಿ ಇರುವಂಥದ್ದು. ವೀಕ್ಷಕರೇ, ಅಧಿಕಾರಿಗಳು ಅಂದರೆ ಬೆಂಗಳೂರು ನಗರವನ್ನು ಸುಂದರ ಮತ್ತು ಸ್ವಚ್ಛತೆ ಕಾಪಾಡುವ ನಿಟ್ಟಿನಲ್ಲಿ, ಬೆಂಗಳೂರನ್ನ ಸುಂದರ ನಗರವನ್ನಾಗಿ ಮಾಡುವ ನಿಟ್ಟಿನಲ್ಲಿ ಈ ರೀತಿ
ಬೆಂಗಳೂರು ನಗರವನ್ನು ಸುಂದರ ಮತ್ತು ಸ್ವಚ್ಛ ನಗರವನ್ನಾಗಿ ಮಾಡುವ ನಿಟ್ಟಿನಲ್ಲಿ, ಯಾಕಂದರೆ ಈ ರೀತಿ ಫ್ಲೆಕ್ಸ್ಗಳನ್ನು ಐತೆ ಬ್ಯಾನರ್ಸ್ ಹಾಕಿದ್ರೆ ಬೆಂಗಳೂರು ನಗರದ ಸ್ವಚ್ಛತೆಗೆ ಧಕ್ಕೆ ಉಂಟಾಗುತ್ತೆ, ಸ್ವಚ್ಛತೆ ಹಾಳಾಗುತ್ತೆ. ಒಂದು ಒಳ್ಳೆ ನಿರ್ಧಾರ ಬ್ಯಾನರ್ ಮತ್ತು ಫ್ಲೆಕ್ಸ್ಗಳನ್ನ ಹಾಕಬಾರ್ದು ಅಂತ. ಆದರೆ ಬ್ಯಾನರ್ ಫ್ಲೆಕ್ಸ್ಗಳನ್ನ ಹಾಕಬಾರ್ದು ಅಂತ ಏನು ಆದೇಶ ಮಾಡಿದರೂ ಕೂಡ ಎಲ್ಲೂ ಕೂಡ ಪಾಲನೆ ಆಗ್ತಾ ಇಲ್ಲ. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.